ಒಳ್ಳೆ ಸಿನಿಮಾ ಮಾಡೋದು ಪ್ರೈಮರಿ ಆಗಿತ್ತು. ಅವರ ಕತೆಗಳ ಆಯ್ಕೆಗಳನ್ನು ನಾವು ನೋಡಿದ್ದೀವಿ. ಅವರ ನಿರ್ಮಾಪಕರನ್ನು, ಅವ್ರ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದು ನೋಡಿದ್ದೀವಿ. ಈ ಪುಸ್ತಕದಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್‌ನವರು ಪಬ್ಲಿಷ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಪುಸ್ತಕ ಇವತ್ತಿನ ಕಾಲಕ್ಕೆ ತಕ್ಕಂತಿದೆ. ಅಂದರೆ ಕಡಿಮೆ ಮಾತು, ಹೆಚ್ಚು ಫೋಟೋಗ್ರಫಿ. ಅವ್ರು ಯಾರ ಜೊತೆ ಒಡನಾಡಿದ್ದಾರೆ, ಅವ್ರ ಜೀವನ ಹೆಂಗೆ ಬಂದಿದೆ. ವೇದಿಕೆಯ ಮೇಲೆ ಇರುವಂಥ ಎಲ್ರಿಗೂ ವಂದನೆಗಳು. ಮತ್ತು ಇವತ್ತು ಈ ಪುಸ್ತಕದ ಮೂಲಕ ಅನಾವರಣಗೊಳ್ಳುತ್ತಿರುವ ಬೆಂಕೋಶ್ರೀಯವರಿಗೆ ವಿಶೇಷ ಅಭಿನಂದನೆಗಳು. ಅವರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು. ನನಗೆ ಕೆಲವು ದಿನಗಳ ಹಿಂದೆ ಶಣೈ ಬಂದು ಹೇಳಿದರು, BK ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಲ್ವ. ನಾವೆಲ್ಲ ಸಿನಿಮಾ ಜರ್ನಲಿಸ್ಟ್ ಆಗಿದ್ದವರು. ಅವರ ಹಲವು ಸಿನಿಮಾಗಳ ಪ್ರೆಸ್ ಮೀಟಿಗೆ ಹೋಗಿದ್ವಿ, ಅವರ ಸಿನಿಮಾಗಳನ್ನು ನೋಡಿದ್ವಿ, ಅವ್ರ ಸಿನಿಮಾಗಳಲ್ಲಿ ಸಕ್ಸಸ್ ಆಗಿದ್ದು ನೋಡಿದ್ವಿ, ಕಷ್ಟಪಟ್ಟಿದ್ದು ನೋಡಿದ್ವಿ. ಮತ್ತು ಅವರ ಆತ್ಮಕಥೆ ನಮಗೆ ಗೊತ್ತಿರಲಿಲ್ಲ. ನಾವು ಸಾಮಾನ್ಯವಾಗಿ ಸಿನಿಮಾ ಮುಹೂರ್ತಕ್ಕೆ ಹೋದಾಗ ಸಿನಿಮಾ ಹೇಗಿದೆ ನೋಡ್ತೀವಿ, ನಿರ್ಮಾಪಕ ಹೆಂಗೆ ದುಡ್ಡು ಹಾಕಿದ ಅಂತ ನಮಗೆ ಮುಖ್ಯ ಆಗಿರಲ್ಲ. ಅವ್ರು ಚೆನ್ನಾಗಿ ಮಾಡಿದಾರೋ, ಸಿನಿಮಾಗೆ ಬೇಕಾದಷ್ಟು ದುಡ್ಡು ಬಂದಿದೆಯೋ, ಇದನ್ನು ನೋಡ್ತಾ ಇರ್ತೀವಿ ಹೊರತು ಅವರ ಸ್ಟ್ರಗಲ್ ಗೊತ್ತಿರಲ್ಲ. ಇವತ್ತಿನ ದಿನಗಳಲ್ಲಿ ಹಲವು ನಿರ್ಮಾಪಕರು ಕಷ್ಟಪಡೋದನ್ನು ನೋಡಿದ್ವಿ ನಾವು. ಆನಂತರ ಸಿನಿಮಾ ಮಾಡಿದ ನಂತರ ಅವ್ರು ಹೇಳ್ತಾರೆ, ಇಷ್ಟು ಲಕ್ಷ ಹಾಕಿದ್ದೆ, ಇಷ್ಟು ಕೋಟಿ ಹಾಕಿದ್ದೆ, ಅದೇನು ವಾಪಸ್ ಬರಲಿಲ್ಲ. ಈ ಥರದ ಕತೆಗಳನ್ನು ನಾನು, ಶಣೈ, ವಾಸು, ಹಲವಾರು ಸ್ನೇಹಿತರು ಕೂತಾಗ ಮಾತಾಡ್ತಾ ಇರ್ತೀವಿ. ಯಾಕೆ ಮಾಡ್ತಾರೆ ಸಿನಿಮಾ. ಈಗಿನಂತೂ ಒಂದು ಸಿನಿಮಾ ಮಾಡೋಕ್ಕೆ ಯಾರಾದ್ರು ಬಂದರೆ ಭಯ ಆಗತ್ತೆ. ಅವರ ಮುಂದಿನ ಕತೆ ಏನಾಗ್ಬೋದು, ಅವ್ರು ಎಲ್ಲಿ ಮಾಡ್ತಾರೆ ಸಿನಿಮಾನ, ಯಾರು ತಗೋತಾರೆ, ಅವ್ರ ಕಷ್ಟಗಳೇನು, ಇದೆಲ್ಲ ನೋಡಿದಾಗ ಒಂಥರ ಆತಂಕ ಆಗತ್ತೆ. ಇವ್ರು ಹೇಳಿದರು, ನಾನು ಹಾಲ್ ಶ್ರೀನಿವಾಸ ಅಂತ. ಅವರು ಹಾಲಲ್ಲ, ಹಾಲ್ ಶ್ರೀನಿವಾಸ್. ಅವರು ಎಲ್ಲನೂ ಮಾಡಿದ್ದಾರೆ ಕೆಲಸ. ನನಗೆ ಅವ್ರು ಮಾತಾಡ್ತಿದ್ದಾಗ ನನ್ನನ್ನು ಯಾಕೆ ಕರೆಸಿದ್ರು ಅಂತ ಅನುಮಾನ ಬಂತು. ಯಾಕಂದರೆ ಎಷ್ಟು ಚೆನ್ನಾಗಿ ಅವ್ರ ಕತೆ ಹೇಳಿದ್ರಂದರೆ, ಅವರು ಮೊದಲಿನಿಂದ ಅವರ ಇವತ್ತಿನ ತನಕದ ಕಥೆಯನ್ನು ಬಹಳ ಸೊಗಸಾಗಿ ಬಿಚ್ಚಿಟ್ರು. ಆ ಬಿಚ್ಚಿಡ್ತಾ ಯಾರೆಲ್ಲ ಅವರಿಗೆ ನೆರವಾಗಿದ್ದಾರೋ ಅವರನ್ನು ಕೂಡ ಸ್ಮರಣೆ ಮಾಡಿಕೊಂಡ್ರು. ಇಂಥ ಒಂದು ಕತೆ ನಮ್ಮದಾಗಿದ್ದರೆ ನಾವು ಕಣ್ಣೀರಿನ ಜೊತೆ ಹೇಳ್ತಿದ್ವಿ, ಒಂದು ತೊಟ್ಟು ಕಣ್ಣೀರಲ್ಲಿ ಹೇಳಿಲ್ಲ, ಅವರು ಪ್ರೀತಿಯಿಂದ ಹೇಳಿದರು. ನಾವೆಲ್ಲ ಹೇಳ್ತೀವಲ್ಲ, ಊಟಕ್ಕೆ ಅಂದರೆ, ಜೀವನಕ್ಕೆ ಏನು ಬೇಕಂದರೆ ರೋಟಿ ಕಪಡ ಅವ್ರ ಮಕಾನ, ಇದು ಜಗತ್ತಿನ ನಿಯಮ. ಬಟ್ ಕೆಲವರಿಗೆ ಅಷ್ಟು ಸಾಕಾಗಲ್ಲ. ಆ ರೋಟಿ ಕಪಡ ಮಕಾನ್ ಜೊತೆ ಪ್ಯಾಷನ್ ಅಂತ ಒಂದಿರುತ್ತೆ. ಇವರಿಗೆ ಸಿನಿಮಾದ ಪ್ಯಾಷನ್, ಸಿನಿಮಾ ಮಾಡಬೇಕು. ಏನಾಗಿದ್ರು ಸ್ವಲ್ಪ ದುಡ್ಡಿದ್ರೆ ಒಂದು ಸಿನಿಮಾ, ಒಳ್ಳೆ ನಿರ್ದೇಶಕರನ್ನ ಹುಡುಕಬೇಕು. ಆ ಹುಡುಕಾಟದಲ್ಲಿ ಅವ್ರು ಸೋತಿರ್ಬೋದು, ಆದರೆ ಒಳ್ಳೆಯ ಸಿನಿಮಾವನ್ನು ಮಾಡಬೇಕು ಅಂತ ಹೇಳುವ ಅವರ ಅದಮ್ಯವಾದ ಒಂದು ಆಸೆ. ಆ ಆಸೆಯ ಅಂದರೆ ಒಂದೆರಡು ಸಿನಿಮಾ ಅಲ್ಲ, ಅವ್ರು ನಿರಂತರವಾಗಿ ಸಿನಿಮಾ ಮಾಡ್ತಾ ಬಂದರು. ನನಗೆ ಅವ್ರ ಬಗ್ಗೆ ಉದಯ ಮರಕಿಣಿ ಒಂದು ಮಾತು ಹೇಳಿದರು, ಬೆಂಕೋಶ್ರೀ ಅಂತ ಒಬ್ಬ ನಿರ್ಮಾಪಕ ಸಿಕ್ಕಿದರೆ ಆ ಇಂಡಸ್ಟ್ರಿ ನಿಜವಾಗೂ ಪುಣ್ಯ ಮಾಡಿದೆ ಅಂತೇಳಿ. ಯಾಕಂದರೆ ಅಷ್ಟು ಪ್ಯಾಷನ್ನಲ್ಲಿ ಒಂದು ಸಿನಿಮಾ ಮಾಡೋದಿದೆಯಲ್ಲ, ತನ್ನೆಲ್ಲವನ್ನು ಕೊಟ್ಟು. ಅಂದರೆ ಉದ್ಯಮಕ್ಕೆ ಬರುವವರು ದುಡ್ಡು ಮಾಡಬೇಕು ಅಂತ ಬರ್ತಾರೆ, ಬಟ್ ಇವರಿಗೆ ದುಡ್ಡು ಮಾಡೋದು ಸೆಕೆಂಡ್ರಿ ಆಗಿತ್ತು, ಒಳ್ಳೆ ಸಿನಿಮಾ ಮಾಡೋದು ಪ್ರೈಮರಿ ಆಗಿತ್ತು. ಅವರ ಕತೆಗಳ ಆಯ್ಕೆಗಳನ್ನು ನಾವು ನೋಡಿದ್ದೀವಿ, ಅವರ ನಿರ್ಮಾಪಕರನ್ನು, ಅವ್ರ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದು ನೋಡಿದ್ದೀವಿ. ಈ ಪುಸ್ತಕದಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್‌ನವರು ಪಬ್ಲಿಷ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಪುಸ್ತಕ ಇವತ್ತಿನ ಕಾಲಕ್ಕೆ ತಕ್ಕಂತಿದೆ. ಅಂದರೆ ಕಡಿಮೆ ಮಾತು, ಹೆಚ್ಚು ಫೋಟೋಗ್ರಫಿ. ಅವ್ರು ಯಾರ ಜೊತೆ ಒಡನಾಡಿದ್ದಾರೆ, ಅವ್ರ ಜೀವನ ಹೆಂಗೆ ಬಂದಿದೆ. ಈ ಫೋಟೋದಲ್ಲಿ ಒಬ್ಬ ವ್ಯಕ್ತಿಯ ಬದುಕನ್ನು ನೋಡೋದಂದರೆ ಒಂದು ವಿಡಿಯೋ ಸಿನಿಮಾ ನೋಡ್ದಂಗೆ. ಅದು ಕೆಲವು ಸಣ್ಣ ಪುಟ್ಟ ವಿವರಗಳಿವೆ, ಅದ್ರ ಜೊತೆ ಎಲ್ಲ ಫೋಟೋಗಳಲ್ಲಿ ಅವರ ಬದುಕು ಓಪನ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಒಬ್ಬ ನಿರ್ಮಾಪಕನ ಕತೆ ಅಂದರೆ ಸಾರಾಗೋಂದೂರಿಗೆ ಗೊತ್ತಿದೆ. ಅದು ಕನ್ನಡದಲ್ಲಿ ಒಬ್ಬ ನಿರ್ಮಾಪಕನ ಕಥೆಯನ್ನು ಬರೆದ್ರೆ ಅದು ಇಡೀ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಕಥೆ ಆಗಿಬಿಡುತ್ತೆ ಅದು ಇವತ್ತು. ಯಾಕಂದರೆ ಎಲ್ಲರ ಕಥೆಯೂ ಒಂದೇ. ಇವತ್ತು ನಾವು ಹೇಳ್ತೀವಿ ಪತ್ರಿಕೋದ್ಯಮ ಕಷ್ಟದಲ್ಲಿದೆ ಅಂತ, ಸಿನಿಮಾ ಅದಕ್ಕಿಂತ ಕಷ್ಟದಲ್ಲಿದೆ. ಪತ್ರಿಕೋದ್ಯಮ, ಪತ್ರಿಕೆಯ ಸುದ್ದಿ, ಪತ್ರಿಕೆಯನ್ನು ಮುದ್ರಣ ಮಾಡೋದು, ಮಾರಾಟ ಮಾಡೋದು, ಇದೆಲ್ಲ ಒಂದು ಸಂಕಷ್ಟದ ಜಗತ್ತು. ಹಲವು ಮಂದಿ ಪತ್ರಕರ್ತರು ಕೆಲಸ ಕಳ್ಕೊಂಡಿದ್ದಾರೆ. ಹೊಸ ಪತ್ರಿಕೆಗಳಿಗೆ ಹುಟ್ಟುತ್ತದೆ ಅಂತ ಯಾವ ನಂಬಿಕೆಯೂ ಇಲ್ಲ. ಟೆಲಿವಿಷನ್ ಸಂಕಷ್ಟದಲ್ಲಿದೆ, ಬಟ್ ಸಿನಿಮಾ ಅದಕ್ಕಿಂತ ಸಂಕಷ್ಟದಲ್ಲಿದೆ ಅಂತ. ಯಾಕಂದರೆ ಇವತ್ತಾದರೂ ಕೆಲವರು ಪೇಪರ್ ಓದಿದೆ ಅಂತ ಹೇಳ್ತಾರೆ, ಪೇಪರಲ್ಲಿ ಬಂದಿದೆಯಾ ಅಂತ ಕೇಳ್ತಾರೆ. ಬಟ್ ಸಿನಿಮಾ, ನಾನು ಇವತ್ತು ಮೆಟ್ರೋದಲ್ಲಿ ಓಡಾಡುವಾಗ ನೋಡ್ತೀನಿ, ಎಲ್ಲರೂ ಮೊಬೈಲಲ್ಲಿ ಬೇರೆ ಭಾಷೆಯ ಸಿನಿಮಾಗಳ ತುಣುಕನ್ನು ನೋಡ್ತಾ ಇರ್ತಾರೆ. ಆ ಬೇರೆ ಭಾಷೆಯ ಅಂದರೆ ನಾವು ಹೇಳ್ತೀವಿ ಬೇರೆ ಭಾಷೆ ನಮ್ಮಲ್ಲಿ ಬರೋದು ಅಂದರೆ ಮನುಷ್ಯನಿಗೆ ತನ್ನ ಭಾಷಾ ಪ್ರೇಮವನ್ನು, ತಾಯಿ ನುಡಿಯ ಪ್ರೇಮವನ್ನು ಮೀರಿಸುವಂಥ ಮನೋರಂಜನೆಯನ್ನು ಬೇರೆಯವರು ಕೊಟ್ಟರೆ ಎಲ್ಲ ಮರ್ತೋಗ್ಬಿಡುತ್ತಾ ಅಂತ ನನಗೆ ಅನಿಸೋದು.
ನಮ್ಮ ಭಾಷೆಯಲ್ಲಿ ಬರಲಿ, ನಮ್ಮ ಭಾಷೆದು ನೋಡೋಣ ಸ್ವಂತ ಸಣ್ಣ ಒಂದು ಪ್ರೀತಿ ಕೂಡ ಇಲ್ಲದೆ ನಮ್ಮ ಎಲ್ಲ ನಿರ್ಮಾಪಕರನ್ನ ಕಡೆಗಣಿಸಿ, ನಿರ್ದೇಶಕರನ್ನ ಕಡೆಗಣಿಸಿ, ಚಿತ್ರರಂಗವನ್ನು ಕಡೆಗಣಿಸಿ ಕೇವಲ ಎಂಟರ್ಟೈನ್ಮೆಂಟ್ ಅಂತ, ಅದು ಬಹಳ ಒಳ್ಳೆಯದಲ್ಲ. ಅದು ನಾವು ಡಾಕ್ಟರ್ ರಾಜ್ಕುಮಾರು ಕೇವಲ ಎಂಟರ್ಟೈನ್ಮೆಂಟು, ಕೇವಲ ದುಡ್ಡು ಅಂತಾದರೆ ಅವರು ಯಾವತ್ತೂ ಪ್ಯಾನ್ ಇಂಡಿಯಾ ನಟರಾಗ್ತಿದ್ರು, ಬೇರೆ ಭಾಷೆಗೆ ಹೋಗ್ತಿದ್ರು. ಬಟ್ ನಮ್ಮ ಭಾಷೆ ಅಂತ ಒಂದಿರುತ್ತಲ್ಲ, ಆ ಪ್ರೀತಿಯಲ್ಲಿ ಸಿನಿಮಾ ಮಾಡಿದಂಥ ಬೆನ್ಕೋಶ್ರೀ ಅವ್ರದ್ದು ನಾವೊಂದು ಕತೆ ಹೇಳ್ತೀವಿ, ರ್ಯಾಕ್ ಟು ರಿಚರ್ ಸ್ಟೋರಿ ಅಂತ. ನಾವು ಇತ್ತೀಚೆಗೆ ಒಂದು ಬುಕ್ ಮಾಡಿದ್ವಿ ನಮ್ಮ ಕನ್ನಡಪ್ರಭದಿಂದ, ಸಾಧಕರ ಸಿದ್ಧಸೂತ್ರ ಅಂತ. ಅದರಲ್ಲಿ 26 ಮಂದಿಯ ಕಥೆಯನ್ನು ಬರೆದಿದ್ವಿ. ಯಾವುದೋ ಹಳ್ಳಿಲಿ ಇರ್ತಾರೆ, ಚಿಕ್ಕ ಪ್ರಾಯದಲ್ಲಿ ತಂದೆ ತೀರೋಗ್ತಾರೆ, ತಾಯಿ ಯಾವುದೋ ಮನೇಲಿ ಕೆಲಸ ಮಾಡ್ತಿರ್ತಾಳೆ, ಇವನು 9ನೇ ಕ್ಲಾಸಲ್ಲಿ ಫೇಲ್ ಆಗ್ತಾನೆ. ಆನಂತರ ಯಾವುದೋ ಊರಿಗೆ ಬಂದು ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡಿ ಸಪ್ಲೈಯರ್ ಆಗಿ, ನಂತರ ಹೋಟ್ಲನ್ನು ಅಂಥದ್ದೇ ಒಂದು ಹೋಟ್ಲನ್ನು ಕಟ್ಟಿ ಇವತ್ತು ದೊಡ್ಡ ಸ್ಥಾನಕ್ಕೆ ಹೋದಂಥದ್ದು. ಈ ಏರಿಕೆಯ ಕ್ರಮ ಬೇರೆ ಎಲ್ಲ ಬಿಸ್ನೆಸ್ಸಲ್ಲಿ ಸಾಧ್ಯ ಆಗುತ್ತೆ, ಬಟ್ ನಾನು ಸಿನಿಮಾದಲ್ಲಿ ಬಹಳ ಕಡಿಮೆ ನೋಡಿದ್ದೀನಿ. ಯಾರು ಉತ್ತುಂಗಕ್ಕೆ ಹೋಗಿದ್ದಾರೋ, ದ್ವಾರಕೀಶ್ ಅಂತವರೇ ಉತ್ತುಂಗಕ್ಕೆ ಹೋಗಿದ್ದಾರೋ, ಕೊನೆಯ ದಿನಗಳಲ್ಲಿ ಮತ್ತೆ ಅವರು ಅವನತಿಯತ್ತ ಜಾರಿದ್ದಾರೆ. ಅಂದರೆ ಇದು ಬಹಳ ಒಂದು ಜೂಜು. ಆ ಮನುಷ್ಯನ ಪ್ರೀತಿಯಿಂದ ನಡಿಬೇಕಾದ ಕೆಲಸವೇ ಹೊರತು ಇಲ್ಲಿ ಬಂದು ದೊಡ್ಡ ಸಂಪಾದನೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಷ್ಟು ಕಷ್ಟಗಳನ್ನು ಎದುರಿಸಿಯೂ ಅವ್ರು ಹೇಳಿದರು, ನಾನು ಮನೆ ಮಾಡಿದೆ, ಸೈಟ್ ಮಾಡಿದೆ, ಆದರೆ ಅದು ಯಾವುದಕ್ಕೂ ಬೇಸರ ಪಟ್ಕೊಂಡಿಲ್ಲ ಅಂತ. ಈ ರೀತಿ ಬೇಸರ ಪಟ್ಟುಕೊಳ್ಳೋದ ಒಂದು ರೀತಿ, ಅದು ಪುಸ್ತಕದಲ್ಲಿ ವ್ಯಕ್ತವಾಗಿರುವಂಥ ರೀತಿ. ಇದು ಕನ್ನಡಿಗರ ಕಣ್ಣೀರಿನ ಕಥೆ ಅಲ್ಲ, ಇದು ಕನ್ನಡಿಗರ ಸಾಹಸದ ಕಥೆ ಅಂತ. ಅವರು ಎಲ್ಲ ನೋವುಗಳನ್ನು ಹಿಂದೆ ಇಟ್ಕೊಂಡು, ಬಿಹೈಂಡ್ ದಿ ಕ್ಯಾಮರಾ ಅಂತ ಹೇಳ್ತಾರಲ್ಲ, ಇಟ್ಕೊಂಡು ಕೇವಲ ತಾನು ಮಾಡಿದಂಥ ಸಾಹಸ, ತನ್ನನ್ನು ಪ್ಯಾಷನ್ ಹೇಗೆ ನಡೆಸ್ಕೊಂಡು ಹೋಯಿತು, ಹೇಗೆ ಒಂದು ಅದಮ್ಯವಾದ ಆಸೆಯಿಂದ ನಾನು ಸಿನಿಮಾ ಮಾಡೋಕ್ಕೆ ಬಂದೆ, ಆ ಸಿನಿಮಾ ಜೀವನದಲ್ಲಿ ನಾನು ಕಂಡುಕೊಂಡು ಸಂತೋಷಗಳೇನು ಅಂತ. ಅವರು ಕಳ್ಕೊಂಡಿರ್ಬೋದು, ಬಟ್ ದುಃಖಿಯಾಗಿಲ್ಲ. ಅವರು ಕಳ್ಕೊಂಡಿರ್ಬೋದು, ಬಟ್ ಆತ್ಮವಿಶ್ವಾಸ ಕಳ್ಕೊಂಡಿಲ್ಲ. ಅವರು ಕಳ್ಕೊಂಡಿರ್ಬೋದು, ಬಟ್ ನಾಳೆಗಳನ್ನು ಮತ್ತೆ ನೋಡ್ತಿದ್ದಾರೆ. ಅವರು ಮತ್ತೊಂದು ದೊಡ್ಡ ಸಿನಿಮಾ ಮಾಡಿ, ಮತ್ತೊಮ್ಮೆ ಸಿನಿಮಾ ಮಾಡಿ ಮತ್ತೆ ಯಾವುದೋ ಎತ್ತರಕ್ಕೆ ಇರ್ಬೋದು. ಆ ಸಾಧ್ಯತೆ ಅವರ ಕಣ್ಣಲ್ಲಿ, ಅವರ ಮಾತುಗಳಲ್ಲಿ ನನಗೆ ಕಾಣಿಸ್ತು. ಅಂಥ ಒಂದು ಪುಸ್ತಕ, ನಾನು 108 ಪುಸ್ತಕ ಬರೆದಿದ್ದೀನಿ, ಸುಮಾರು 10,000 ಪುಸ್ತಕ ಓದಿದ್ದೀನಿ. ಈ ರ್ಯಾಕ್ ಟು ರಿಚರ್ ಸ್ಟೋರೀಸ್ಗಳನ್ನು ಕೂಡ ಬರೆದಿದ್ದೀನಿ, ಓದಿದ್ದೀನಿ. ಬಟ್ ಇಂಥ ಒಂದು ಕಥೆಯನ್ನು ನಾನು ಬರೀಬೇಕು ಅಂತ ಅನ್ನಿಸ್ತು. ಬಹುಶಃ ಇದು ಬಹಳ ಒಳ್ಳೆಯ ಸಿನಿಮಾ ಆಗುವಂಥ ಕಥೆ. ಅದು ಸಿನಿಮಾ ಅಂದರೆ ಏನು ಹೇಳಿ, ನಾವು ಹಿಂದೆ ಸಿನಿಮಾ ನೋಡ್ತಿದ್ದಾಗ ಆ ನಾಯಕ ನಟ ಮೊದಲ ದೃಶ್ಯದಲ್ಲಿ ಬಂದಾಗ ಹೀರೋ ಆಗ್ತಾ ಇರಲಿಲ್ಲ. ಆ ಕತೆ ಹೇಳ್ತಾ ಹೇಳ್ತಾ ಕೊನೆಯ ದೃಶ್ಯ ಹೀರೋ ಆಗ್ತಿದ್ದ. ಇವತ್ತು ಮೊದಲನೇ ದೃಶ್ಯದಲ್ಲಿ ಹೀರೋ ಆಗ್ತಾನೆ, ಕೊನೆಯ ದೃಶ್ಯದಲ್ಲಿ ಎಬ್ಬಿದೋಗ್ತಾನೆ. ಉಲ್ಟಾ ಆಗಿಬಿಟ್ಟಿದೆ ಅದು. ಆದರೆ ಇವರು ಮೊದಲು ನಿಧಾನವಾಗಿ ಹಾಲಾಗ್ತಾ, ಥಿಯೇಟ್ರಲ್ಲಿ ಕೆಲಸ ಮಾಡ್ತಾ, ಪ್ಯಾಷನ್ಗೋಸ್ಕರ ಕೆಲಸ ಮಾಡ್ತಾ, ಹೇಗೆ ಈ ಪುಸ್ತಕದಲ್ಲಿ ಹೀರೋ ಆಗ್ತಾ ಹೋಗ್ತಾರೆ ಅಂತ. ಒಬ್ಬ ನಿರ್ಮಾಪಕ ಹೀರೋ ಆಗೋದು ತನ್ನ ಆಸಕ್ತಿ, ಪ್ರೀತಿ ಮತ್ತು ಸಿನಿಮಾದ ಮೇಲಿನ ಅಗಾಧವಾದ ಮೋಹದಿಂದ ಅಂತ. ಸಿನಿಮಾ ಮೋಹಿತ, ಲೋಕ ಮೋಹಿತ ಮತ್ತು ವೃತ್ತಿ ಮೋಹಿತ ವ್ಯಕ್ತಿಯವರು. ಇವರಿಗೆ ನಾನು ಅಭಿನಂದನೆಗಳನ್ನ ಹೇಳಬೇಕು, ಧನ್ಯವಾದಗಳನ್ನ ಹೇಳಬೇಕು, ನಮಸ್ಕಾರಗಳನ್ನು ಹೇಳಬೇಕು ಗೊತ್ತಿಲ್ಲ. ಬಟ್ ಬಹಳ ನಾನು ನೋಡಿದಂತಹ ಶಣೈ ಸುಮ್ಮನೆ ರೆಕಮೆಂಡ್ ಮಾಡಲ್ಲ, ಶಣೈ ಹ್ಯಾಸ್ ರೆಕಮೆಂಡೆಡ್ ಹಿಮ್. ಇವ್ರ ಬಗ್ಗೆ ಪುಸ್ತಕ ಬರಬೇಕು ಅಂತ. ಇಂಡಿಯನ್ ಎಕ್ಸ್ಪ್ರೆಸ್ ಅವರು ಸುಮ್ಮನೆ ಪುಸ್ತಕ ಮಾಡಲ್ಲ, ಅವ್ರು ಮಾಡಿರೋದು 8-10 ಪುಸ್ತಕ ಮಾಡಿದ್ದಾರೆ. ಅಂಥವರನ್ನು ಹುಡುಕಿ ಅಂಥವರ ಸಾಧನೆಗಳನ್ನು ಜಗತ್ತಿಗೆ ಪರಿಚಯಿಸುವಂಥ ಪುಸ್ತಕ ಮಾಡಿದ ಇಂಡಿಯನ್ ಎಕ್ಸ್ಪ್ರೆಸ್, ಶಣೈ ಅವರು. ಆಮೇಲೆ ಎಷ್ಟು ಮಂದಿ ನೋಡಿ, ಈ ತಡವಾಗಿದ್ದರೂ ಕೂತ್ಕೊಂಡು ಇವರ ಕಾರ್ಯಕ್ರಮಕ್ಕೆ ಬಂದರು. ಕೆಳಗಡೆ ಹೋಗ್ತಾ ಕನಕಪುರ ಶ್ರೀಕಾಂತ್ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಇವ್ರ ಪ್ರೋಗ್ರಾಮಿಗೆ ಬಂದೆ, ನೀವು ಹೋಗಿ ಮಾತಾಡಿ, ಅವ್ರಿಗೆ ನಮಗೆಲ್ಲ ಪ್ರೀತಿ ಪಾತ್ರರು, ನಮ್ಮೆಲ್ಲರ ಕಣ್ಮಣಿ ಅಂತ ಹೇಳಿದರು ಅವರು. ಮೊನ್ನೆ ಚೇಂಬರ್ಗೆ ಹೋದಾಗ ಜಯಮಾಲ ಅವರಿದ್ದರು, ಅವರಿಗೆ ಭಾಳ ದ್ವಂದ್ವ ಇತ್ತು. ಇನ್ನೊಂದು ಕಾರ್ಯಕ್ರಮ ಇತ್ತು ಅವರಿಗೆ, ಅಲ್ಲಿಗೆ ಹೋಗಲು ಇಲ್ಲಿಗೆ ಬರಲು ಅಂತ. ಬಟ್ ಇಲ್ಲಿಗೆ ಮೊದಲು ಬಂದರು ಅವರು. ಇವತ್ತು ಇಲ್ಲಿ ಪಕ್ಕದಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ನಮ್ಮದೇ ಆಫೀಸಿನ ಕಾರ್ಯಕ್ರಮ ನಡೀತಾ ಇದೆ ಬೆಳಿಗ್ಗೆ 11 ಗಂಟೆಯಿಂದ, ಶ್ರೀಯುತ ಈಶ್ವರ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ. ನಾನು ಆ ಕಾರ್ಯಕ್ರಮವನ್ನು ಅರ್ಧಕ್ಕೆ ಬಿಟ್ಟು ಇಲ್ಲಿ ಬಂದೆ, ಯಾಕಂದರೆ ಈ ಸಾಧನೆ ದೊಡ್ಡದು ಅಂತೇಳಿ. ನಿಮಗೆ ನಮೋ ನಮಃ, ಒಳ್ಳೆಯದಾಗಲಿ.